ಪಟ್ಟಾಭಿಷೇಕಕ್ಕೆ ಸನ್ನದ್ಧನಾಗಿರುವಂತ ರಾಮ ಈ ತಕ್ಷಣದಲ್ಲಿ ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ದಶರಥೇಂದ್ರಂ ನುಡಿದನು. ಕಂಬು ಕಂಠೀನಿ ಚಾರುಶೀಲೇ ಕಮಲಮುಖಿ ಕುಂಭಕುಜೆ ಪುತ್ಥಳಿಯ ಬೊಂಬೆ ಪ್ರತಿರಂಭೆ ಕುಂಭಕುಜೆ ಪುತ್ಥಳಿಯ ಬೊಂಬೆ ಪ್ರತಿರಂಭೆ ಮಕ್ಕಳಿಲ್ಲದೆ ಬಹಳ ಕಾಲ ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು ದುಃಖದೊಳು ಆಗಮನಿಪಾಲ ನನಗೆ ಅಕ್ಕರಿನುಪದೇಶ ಇದು ಮೂಲ. ಕೈಕಾ ಮಗನಾದ ರಾಮನ ಆಣೆಯಾಗಿ ಕೊಡ್ತೇನೆ ಅಂತ ಹೇಳಿದ ಮೇಲೆ ನಿನ್ನ ಮನಸ್ಸಿನಲ್ಲಿದ್ದದ್ದನ್ನು ನಿಷ್ಕಲ್ಮಶವಾಗಿ ಕೇಳ್ತಿ ಅಂತ ನಾನು ಎಣಿಸಿದ್ರೆ ನಿನ್ನ ಮಾತುಗಳಿಗೆಲ್ಲ ಕಿವಿಯಾಗಿ ನಿಂತು ಆಲಿಸಿದ್ರೆ ಏನು ಕೇಳಿದೆಯೇ ನೀನು? ಭರತನಿಗೆ ಪಟ್ಟವಾಗಬೇಕು. ಕೇಳು, ರಾಮನೇನು ಭರತನೇನು? ಈ ಸಾಮ್ರಾಜ್ಯವನ್ನು ಆಳುವುದಕ್ಕೆ ಭರತನಿಗೆ ಯೋಗ ಉಂಟು. ಅವನ ತಾಯಿಯಾಗಿ ನೀನದನ್ನು ಕೇಳಿ ಅವನಿಗಾಗಿ ಕೊಡ್ತಿ ಅಂತಾದ್ರೆ ಮತ್ಸರ ಪಡುವವನಲ್ವೇ ದಶರಥ? 4 ಮಂದಿ ಮಕ್ಕಳೊಳಗೆ ಭೇದವನ್ನು ಎಣಿಸಿದವ ನಾನಲ್ಲ. ಇರಲಿ, ಆದರೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಿಬಿಟ್ಟಿಯಲ್ಲ. ಕಂಬು ಕಂಠೀನಿ ಶಂಖದಿಂದ ಯಾವ ಕಾಲಕ್ಕೂ ಕೆಟ್ಟ ಸ್ವರ ಬರುವುದಿಲ್ಲ. ಮಂಗಳಮಯವಾದಂತಹ ನಿನಾದವನ್ನು ಹೊರಡಿಸುವುದಕ್ಕೆ ಶಂಖ ಹೆಸರುವಾಸಿಯಾದದ್ದು. ಬಲಮುರಿ ಶಂಖದಂತಿರುವ ನನ್ನ ಪತ್ನಿಯಾದ ಕೈಕೆ ಇಂತಹ ನುಡಿಗಳನ್ನು ಆಡ್ತಾಳೆ ಅಂತ ನಾನು ಯಾವ ಕಾಲಕ್ಕೂ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಚಾರುಶೀಲೆ ನೀನು, ಗುಣವತಿಯಾದ, ಶೀಲವತಿಯಾದ, ಮಾನವತಿಯಾದ, ಪ್ರಜಾವತ್ಸಲೆಯಾದ, ಸಂಸಾರದಲ್ಲಿ ಏನೊಂದು ಬೇಕು ಏನೊಂದು ಬೇಡ ಎನ್ನುವುದನ್ನು ಯೋಚಿಸಿ ಅಳೆದು ತೂಗಿ ಹೇಳಬಲ್ಲಂತಹ ಒಬ್ಬ ಆಕೆ ಸಾಧ್ವಿಯಾಗಿದ್ದವಳು ನೀನು. ಕುಂಭಕುಚೆ ಕೇವಲ ಮಕ್ಕಳಿಗೆ ಅಮೃತೋಪಮವಾದಂತಹ ಹಾಲನ್ನು ಕೊಡುವುದಕ್ಕೆ ಮಾತ್ರವೇ ನಿನ್ನ ಆ ಔದಾರ್ಯ ಅಂತ ತಿಳಿದವನಲ್ವೇ ನಾನು?
ಇಡೀ ನಮ್ಮದ್ದಾಗಿರುವಂಥ ಅಯೋಧ್ಯೆಯನ್ನೇ ಕ್ಷೀರಸಾಗರದಲ್ಲಿ ಓಲಾಡಿಸಬಹುದಾದಂತಹ ಅಮೃತೋಪಮವಾದ ಎದೆಯನ್ನು ಹೊತ್ತವಳು ನೀನು. ಅಂತಹ ನೀನಾಡುತ್ತಿರುವ ನುಡಿಗಳನ್ನು ಕೇಳಿದರೆ ಕಾದ ಸೀಸವನ್ನು ನನ್ನ ಕಿವಿಗೆ ಏರಿದ ಅನುಭವವಾಯಿತು. ಕೈಕ 60,000 ವರ್ಷಗಳ ಕಾಲ ಸಂಸಾರ ವೃಕ್ಷದಲ್ಲಿ ಸಂತಾನದ ಸೌಭಾಗ್ಯವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲದೆ ಕಣ್ಣೀರ ಧಾರೆಯ ಮೂಲಕವಾಗಿ ಕಪೋಲವನ್ನು ಒದ್ದೆ ಮಾಡಿಕೊಂಡು ಒಬ್ಬರಂತರಂಗಕ್ಕೆ ಮತ್ತೊಬ್ಬರು ಮಿಡಿಯುತ್ತ 8 ರಾತ್ರಿ ಹಗಲುಗಳನ್ನು ನಾವು ಕಳೆದಿದ್ದೇವೆ. ಕೈಕ, ನಿನ್ನ ಕಣ್ಣಂಚಿನಿಂದ ಒಸರುವಂತಹ ನೀರನ್ನು ಒರೆಸಿ ನನ್ನ ಒದ್ದೆಯಾದ ಕಪಾಲವನ್ನು ನಿನ್ನ ಕೈಗಳಿಂದ ನೀನೇ ಒರೆಸಿ ಇಬ್ಬರು ಸಾಂತ್ವನದ ವಚನಗಳನ್ನು ಹೇಳಿ ಮಕ್ಕಳಿಲ್ಲದ ಗಂಡ ಹೆಂಡತಿಯರಿಗೆ ಅವರವರೇ ಮಕ್ಕಳು ಅಂತ ಹೇಳಿ ಸಮಾಧಾನ ಪಟ್ಟುಕೊಂಡು ಕಾಲವನ್ನು ಕಳೆದದ್ದೆಷ್ಟಿದೆ ಕೈಕ. ಅಂತಹ ಕರಟಿ ಕವರಿ ಹೋಗುವಂತಹ ನಮ್ಮ ಸಂಸಾರ ಬಳ್ಳಿಯಲ್ಲಿ ಮಕ್ಕಳು ಹುಟ್ಟಿದ್ದಲ್ಲವೇ ಪುರುಷಾರ್ಥ ಚತುಷ್ಟಯಗಳೇ ಫಲಸ್ವರೂಪವಾಗಿ ಹುಟ್ಟಿ ಬಂದವು. 4 ವೇದಗಳೇ ನಮ್ಮ ಮನೆಯಲ್ಲಿ ಮಕ್ಕಳಾಗಿ 4 ರೂಪದಿಂದ ಕಾಣಿಸಿಕೊಂಡರು ಎನ್ನುವ ಹಾಗೆ ಮುದ್ದಿಸಿದೆವು, ಪ್ರೀತಿಸಿದೆವು. ಅನುರಾಗದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಎಲ್ಲ ಮಕ್ಕಳ ಮುಖವೂ ನಮಗೆ ಆಹ್ಲಾದವನ್ನು ಕೊಟ್ಟಿತು. ಋಷಿಗಳ ಅನುಗ್ರಹದಿಂದ ಇಂತಹ ಒಂದು ಮಹಾಪೂರ್ವವಾದ ಪುಣ್ಯವನ್ನು ನಾವು ಪಡೆದಿದ್ದೇವೆ ಎನ್ನುವ ಸಂತೋಷದಲ್ಲಿ ಇನ್ನೇನು ಉಳಿದ ಜೀವನವನ್ನು ವಾನಪ್ರಸ್ಥದಲ್ಲಿಯೂ ನಿಮ್ಮ ಜೊತೆಯಲ್ಲಿಯೂ ಕಳೆಯುವುದಕ್ಕೆ ಅಧಿಕಾರದಿಂದ ನಾನು ವಿಶ್ರಾಂತಿಯನ್ನು ಹೊಂದುವ ಉದ್ದೇಶದಲ್ಲಿ ಮಗನಾದಂತಹ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಯೋಚನೆ ಮಾಡಿದರೆ ಏನು ಹೇಳಿಬಿಟ್ಟೆ ನೀನು? ರಾಮನನ್ನು ಕಾಡಿಗೆ ಕಳಿಸಬೇಕು ಅಂತ ಹೇಳಿದೆಯೇನೆ ಕೈಕ. ಏನು ಭರತನನ್ನು ಬಿಟ್ಟಿರ್ಲಿಕ್ಕೆ ಆಗುತ್ತದೆ, ರಾಮನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ವ ನಿಮಗೆ? ಅರೆ ನಿಮಿಷ ಮಾತ್ರ ರಾಘವನ ಅರೆ ನಿಮಿಷ ಮಾತ್ರ ರಾಘವನ ನಾ ಬಿಟ್ಟು ಇರಲಾರೆನಯ್ಯೋ ಮೋಹನನ ನಾ ಬಿಟ್ಟು ಇರಲಾರೆನಯ್ಯೋ ಮೋಹನನ ಸಹಿಸಲಿಕ್ಕೆ ಸಾಧ್ಯ ಇಲ್ಲವೇ? ಇನ್ನೆಂದು ಕರೆದು ವಿಪಿನಗೆ ಕಳುಹಲೀಗ ಇನ್ನೆಂದು ಕರೆದು ವಿಪಿನಗೆ ಕಳುಹಲೀಗ ಸಣ್ಣವನ ಅರೆ ನಿಮಿಷ ಮಾತ್ರ ರಾಘವನ ಕೈಕ, ಏನು ಜೀವದ ಜೀವವಾದ ನನ್ನ ಪ್ರಾಣ ಸ್ವರೂಪನಾದ ನನ್ನ ಬದುಕಿನ ಅನ್ನವಾದ ನನ್ನ ಚಿನ್ನನಾದ ರಾಮನನ್ನು, ನನ್ನ ಚಿನ್ನವಾದ ರಾಮನನ್ನು ಅರೆ ನಿಮಿಷ ಬಿಟ್ಟಿರುವ ಕಲ್ಪನೆಯನ್ನು ಮಾಡಿದ್ರು ದಶರಥ ಈ ಪ್ರಪಂಚದಲ್ಲಿ ಉಸಿರಾಡಲಾರ. ಅಂತಹ ರಾಮನನ್ನು ಕಾಡಿಗಟ್ಟಿ ಭರತನಿಗೆ ಪಟ್ಟ ಕೊಡುವುದು ಸಂಗತಿಯಲ್ಲ. ನೋಡು, ಆ ಕೌಸಲ್ಯ ನನ್ನ ಪಟ್ಟದರಸಿಯಾದರೂ ನಿನ್ನನ್ನು ಮದುವೆಯಾದ ಮೇಲೆ ಒಂದೇ ಒಂದು ದಿನದ ಸೌಖ್ಯ ಸುಖವನ್ನು ನನ್ನಿಂದಾಗಿ ಅವಳು ಪಡೆದವಳಲ್ಲ, ಉಂಡವಳಲ್ಲ. ನಿನ್ನೆಯಿಂದ ಉಪವಾಸ ವ್ರತವಿದ್ದು ಮಗನ ಜೊತೆಯಲ್ಲಿ ಕಿಲಕಿಲನ್ನು ನಗಾಡುತ್ತಾ ರಾಮನ ಪಟ್ಟಾಭಿಷೇಕದ ಮುಹೂರ್ತವನ್ನು ಚಾತಕ ಪಕ್ಷಿಯೊಂದು ಮಳೆಹನಿಯನ್ನು ಕಾಯುವ ಹಾಗೆ ಕಾಯುತ್ತಿದ್ದಾಳೆ. ಹೇಗೆ ಹೇಳಿ ಕೈಕ, ನಿನ್ನ ಮಗನಿಗೆ ಪಟ್ಟ ಇಲ್ಲ, ನಿನ್ನ ಮಗ ಕಾಡಿಗೆ ಹೋಗಬೇಕು ಅಂತ ಹೇಗೆ ಹೇಳಿ ನಾನು? ಮೊನ್ನೆ ನಮ್ಮ ಮನೆತನವನ್ನು ಸೌಭಾಗ್ಯದ ಸೊಸೆಯಾಗಿ ತುಂಬಿದಂತಹ ರಾಜರ್ಷಿಯಾದಂತಹ ಜನಕನ ಮಗಳಾದ ಸೀತಾದೇವಿಯಲ್ಲಿ ನಿನ್ನ ಗಂಡ ಪಟ್ಟ ಏರ್ತಾನಮ್ಮ, ಸಾಮ್ರಾಜ್ಯಾಗಿ ಪೀಠ ಏರುವುದಕ್ಕೆ ಅಲಂಕೃತಳಾಗುವಂತ ಹೇಳಿದ ಇದೇ ನಾಲಿಗೆಯಲ್ಲಿ
ನಿನ್ನ ಗಂಡನಿಗಿಲ್ಲಮ್ಮ. ಕಾಡಿಗೆ ಹೋಗ್ತಾನೆ ಮಾತು ಯಾವ ಬಾಯಲ್ಲಿ ಹೇಳಲಿ ಕೈಕ. ಒಂದು ನೆನಪು ಮಾಡಿಕೋ ಕೈಕ. ಯಾವುದು? ಯಾವುದಕ್ಕಾಗಿ ನೀನು ಹಂಬಲಿಸಿದೆಯೋ, ಯಾವುದನ್ನು ಯಾವನಿಗಾಗಿ ನೀನು ಬೇಡಿದೆಯೋ, ಆ ಭರತನಿಗೆ ನೀನು ತಾಯಿಯಾದರೆ ನಾನು ಅಪ್ಪ, ನನ್ನ ಮಗವ. ರಾಮನಿಗಿಲ್ಲದೆ ಇರುವ ಸೌಭಾಗ್ಯ, ರಾಮನಿಗೆ ಸಿಗಬೇಕಾದದ್ದನ್ನು ತನಗೆ ನನ್ನ ತಾಯಿ ಎಳೆದಿಟ್ಟುಕೊಂಡಿದ್ದಾಳೆ ಎನ್ನುವ ಸತ್ಯ ಸ್ವರೂಪ ಅವರಿಗೆ ಗೊತ್ತಾದರೆ ಸಹಿಸಲಾರ. ಇದಕ್ಕಿಂತಲೂ ಹೆಚ್ಚಾಗಿ ಒಂದು ಮಾತು ಹೇಳ್ತೇನೆ. ಯಾವುದು? ಯಾವುದನ್ನು ಹೊಂದಿ ಸೌಭಾಗ್ಯವತಿಯಾಗಿ ಸಾಮ್ರಾಜ್ಯ ಆಗಿ ಈ ಅಯೋಧ್ಯೆಯಲ್ಲಿ ನಳನಳಿಸಬೇಕು ಅಂತ ನೀನು ಕಾಂಕ್ಷೆ ನಿಲ್ಲಿಸಿಕೊಂಡೆಯೋ, ಯಾವ ಸಾಮ್ರಾಟನಾದ ಭರತಕುಮಾರನ ತಾಯಿಯಾಗಿ ಎಲ್ಲ ಐಶ್ವರ್ಯಗಳಿಂದಲೂ ತುಂಬಿ ತುಳುಕಬೇಕು ಅಂತ ನೀನು ಎಣಿಸಿಕೊಂಡೆಯೋ, ಅದಾವುದು ರಾಮ ಕಾಡಿಗೆ ಹೋದ್ರೆ ನಿನ್ನ ಪಾಲಿಗೆ ಸೌಭಾಗ್ಯವಾಗಿ ಉಳಿಯುವುದಿಲ್ಲ. ಯಾಕೆ ಗೊತ್ತೇ? ಏನು? ರಾಮ ಹೋದ ಮರುಕ್ಷಣ ನಿನ್ನ ಕೊರಳಿಗೆ ಮಂಗಲಸೂತ್ರವನ್ನು ಕಟ್ಟಿರುವ ನಿನ್ನ ಗಂಡ ಸಾಯ್ತಾನೆ ಕೈಕ. ಯಾರು ಶಾಶ್ವತ ಅಲ್ಲ, ಎಲ್ಲ ಸಾಯುವುದೇ. ಯಾರು ಬದುಕುತ್ತಾರೆ? ಹಾಗೆಯೇ ನೀನು ಕೇಳುವುದಿದ್ರೆ ಭರತನಿಗೆ ಪಟ್ಟೆ ಯಾಕೆ ಕೇಳಬೇಕು? ಯಾರು ಶಾಶ್ವತ ಅಲ್ಲವಲ್ಲ. ಮತ್ತೆ ಸಾಯುವವರು ಇಷ್ಟೆಲ್ಲ ಯೋಚನೆ ಮಾಡೋದಂತದಕ್ಕೆ? ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಸತ್ತ ಮೇಲೆ ನಿನ್ನ ವೇಷದ ಬಗ್ಗೆ ಆಲೋಚನೆ ಮಾಡ್ತೇನೆ. ನಾನು ಈ ಆವೇಶ ನಿನ್ನ ಆವೇಶಕ್ಕೆ ನಾಂದಿ ಆಡ್ತದೆ. ಒಂದು ಮಾತೇ ನನಗೆ ಬೇಡ, ನನಗೆ ಬೇಡ. ಆಯ್ತು, ರಾಮನಿಗೆ ಬಟ್ಟೆ ಇಲ್ಲ, ನನಗೆ ಬೇಡ. ಆಯ್ತಾ? ನಿಮಗೆ ಸಮಾಧಾನ ಆಗುತ್ತದ? ಒಂದು ಮಾತು ಹೇಳಬೇಕು. ನನ್ನ ನಾಲಿಗೆ ಸತ್ತಿದೆ, ನಾನು ಕರಿಮಣಿ ಕಟ್ಟಲಿಲ್ಲ, ನಾನು ಸೂರ್ಯ ವಂಶಜ ಅಲ್ಲ, ನಾನು ನಾಲಿಗೆ ಸತ್ತ ದಶರಥ ಅಷ್ಟೇ. ನನಗೆ ಯಾವುದು ಬೇಡ. ನನಗೆ ಯಾವ ಪ್ರೀತಿ ವಾತ್ಸಲ್ಯದ ಕರುಣೆಯ ಅಮೃತವನ್ನು ಸುರಿದ ಈ ದಶರಥನನ್ನು ಯುವಕನಾಗಿ ಬಚ್ಚಿಟ್ಟುಕೊಂಡೆಯೋ ನಿನ್ನ ತೇಳು ತೋಳ ತೆಕ್ಕೆಯಲ್ಲಿ. ವಂಚನೆ ಮಾಡ್ತೀರಾ ನನಗೆ? ಅಂತ ದಶರಥನ ಹೆಣಕ್ಕೆ ತುಳಿತಿಯಲ್ಲ ರಾಮ. ನನ್ನನ್ನು ಬದುಕಿರುವಾಗ ನನ್ನನ್ನು ಅಷ್ಟು ಮಾಡಿದ ಉಪದ ಬಿಟ್ಟಲ್ಲ. ನನಗೆ ಬೇಡ. ರಾಮ ಕಾಡಿಗೆ ಮಾತನಾಡಿದ ಮರುಕ್ಷಣದಲ್ಲಿ ತಲೆಯನ್ನು ತಗ್ಗಿಸಿ ಹೊರಟು ಬಂದವರು ನೀವು. ಎಷ್ಟು ಹೊತ್ತಾದರೂ ತಿರುಗಿ ಸಭೆಗೆ ಬರಲಿಲ್ಲ. ಅಲ್ಲಿರುವವರೆಲ್ಲ ಬಗೆ ಬಗೆಯಲ್ಲಿ ಮಾತನಾಡುವುದಕ್ಕೆ ಆರಂಭಿಸಿ ಬಿಟ್ಟರು. ಹಾಗಿದ್ರೆ ಆದದ್ದೇನೆ ಎನ್ನುವುದಾಗಿ ತಿಳಿದುಕೊಂಡು ಬರೋಣ ಎನ್ನುವುದಾಗಿ ಇಲ್ಲಿವರೆಗಾಗಿ ಬಂದರೆ ನಾವು ಚಿಂತಾಕ್ರಾಂತರಾಗಿ ಕುಸಿದು ಬಿದ್ದಿದ್ದೀರಿ. ಆ ಎಡೆಯಲ್ಲಿ ಅಮ್ಮ ಹೆಣ್ಣಾಮಂಡಲರಾಗಿದ್ದಾರೆ. ನಭಾಮಂಡಲವೇ ಕುಸಿದು ಧರೆಯ ಶಿರದ ಮೇಲೊರಗಿದೆಯೋ ಎನ್ನುವ ರೀತಿಯಲ್ಲಿ ಕುಸಿದು ಕುಳಿತಿದ್ದೀರಿ, ಚಿಂತಾಕ್ರಾಂತರಾಗಿದ್ದೀರಿ. ಯಾರಿಂದಪ್ಪ? ಏನಾಯ್ತು ಹೇಳಿ? ಅಪ್ಪ, ನೀವು ಯಾವ ಸಂದರ್ಭದಲ್ಲಿಯೂ ಧೈರ್ಯವನ್ನ ಕಳೆದುಕೊಂಡವರಲ್ಲ. ಅದೆಂತಹ ಸಮಸ್ಯೆ ಎದುರಾದರೂ ಪರ್ವತದಂತೆ ಎದೆಗೊಟ್ಟು ನಿಂತದನ್ನು ಎದುರಿಸಿದವರು. ಇಂದು ಹಾಗಲ್ಲ, ಚಿಂತಾಕ್ರಾಂತರಾಗಿದ್ದೀರಿ, ಕುಸಿದು ಕುಳಿತಿದ್ದೀರಿ. ಏನಾಯ್ತಪ್ಪ? ಯಾರಿಂದ ನಿಮ್ಮ ಪಾಲಿಗೆ ಈ ಚಿಂತೆ ಹೇಳಿ? ಅಷ್ಟದಿಕ್ಪಾಲಕರೇ, ಅಲ್ಲಾ ಮುಕ್ಕೋಟಿ ದೇವತೆಗಳೇ, ಅಲ್ಲಾ ತ್ರಿಮೂರ್ತಿಗಳೇ, ಅವರನ್ನು ಲೆಕ್ಕಿಸದೆ ನಿಮ್ಮ ಚಿಂತೆಯನ್ನು ನಾನು ಪರಿಹರಿಸ್ತೇನೆ. ಹೇಳಿ ಅಪ್ಪ, ಏನಾಯ್ತು? ಯಾಕೆ ಚಿಂತೆ? ಯಾಕಪ್ಪ? ಅಮ್ಮ ಹೇಳ್ತೀರಾ? ರಾಮ ಹೇಳ್ತಾರೆ. ಹೇಳಿ, ಯಾರು ಹೇಳಿದ್ರು ತೊಂದರೆ ಇಲ್ಲ. ಅವಳಲ್ಲಿ ಮಾತಾಡಬೇಡ ಮಗ, ಅವಳಲ್ಲಿ ಮಾತಾಡಬೇಡ. ಅವಳು ಮನುಷ್ಯಳಲ್ಲ, ಅವಳು ರಕ್ಕಸಿ ಮಗ, ಅವಳಲ್ಲಿ ಮಾತಾಡಬೇಡ ಮಗ. ಅದು ಮೊದಲು ವೃದ್ಧಾಪ್ಯದಿಂದ ಕಣ್ಣು ಮಂಜಾಗಿತ್ತು, ಅದು ಈಗ ಕಣ್ಣಲ್ಲಿ ನೀರು ತುಂಬಿಕೊಂಡು
ಪೂರ ಕಣ್ಣು ಎಂತದ್ದು ಕಾಣುದಿಲ್ಲ. ರಾಕ್ಷಸರು ಯಾರು ದೇವತೆಗಳು ಯಾರು ಗೊತ್ತಾಗುದಿಲ್ಲ ಈಗ. ಹಾಗಾಗಿದೆ ಅವರ ಪರಿಸ್ಥಿತಿ. ಅಮ್ಮ ನಾನು ಅವರು ಹೇಳುವ ಸ್ಥಿತಿಯಲ್ಲಿಲ್ಲ. ನಾನು ನೀವು ಹೇಳ್ಬಹುದಲ್ಲ. ಹೇಳಿದ್ರೆ ಆದೀತು. ಅವಳು ಹೇಳಿದ್ದನ್ನು ಕೇಳಬೇಡ ಮಗ. ಈ ವಿಚಾರ ತಿಳಿಯಬೇಕಾದದ್ದು ಅನಿವಾರ್ಯ ಅಲ್ವೇನಪ್ಪ? ಅವಳಿಗೆ ತಾಳ ತಪ್ಪಿದೆ. ಇವರಿಗೆ ಲಯವೇ ಗೊತ್ತಿಲ್ಲ. ನನಗೆ ತಾಳ ತಪ್ಪಿದ್ದು, ಇವರಿಗೆ ಲಯವೇ ಗೊತ್ತಿಲ್ಲ. ಅವಳನ್ನು ನೋಡಿದ್ರೆ ಕರಡಿ ಹಾಗೆ ಕಾಣುದಿಲ್ಲ ಮಗ. ಮಗು ಈ ಕರಡಿಗೆ ಒಳಗೆ ಎಂತದುಂಟಂತ ನಾನು ಹೇಳ್ತೇನೆ. ಕೇಳು ರಾಘವ ನಿನ್ನ ಪಿತನು ಕೇಳು ರಾಘವ ನಿನ್ನ ಪಿತ ಮಾತಾಡದಿರುವ ಪರಿಯನು ಕೇಳುವೆನು ಸಿಕ್ಕಾಗದಿರು ನಿನ್ನ ವಂಶದ ಕಷ್ಟ ಬಂದಾಗ ಕುಗ್ಗ ಕೂಡದು, ಸಂತೋಷ ಬಂದಾಗ ಹಿಗ್ಗ ಕೂಡದು, ದುಃಖ ಆಘಾತಗಳಾದಾಗ ಭಯಪಡಕೂಡದು, ಸಮಚಿತ್ತದಿಂದಿರಬೇಕು. ಇದು ಸೂರ್ಯವಂಶಜರಿಗೆ ನೀತಿ. ಹೌದಾ? ನೀನು ಸೂರ್ಯವಂಶಜ ಹೌದು. ಹೌದಲ್ಲ? ಹುಟ್ಟಿದ್ರೆ ಸಾಲದಪ್ಪ, ಅದು ಸದಾ ಎಚ್ಚರ ಇರಬೇಕು. ಕೆಲವರಿಗೆ ಮರ್ತೇ ಹೋಗುದು. ಮಗು ನಿನ್ನ ಅಪ್ಪನ ಮಾತಿಗೆ ನಾನು ಧ್ವನಿಯಾಗುತ್ತಿದ್ದೇನೆ. ಹೇಳಿ ಅಮ್ಮ, ಹೇಳಿ. ನನ್ನ ಮಾತಲ್ಲ, ಹಾ. ನಿನ್ನ ತಂದೆಯ ಮಾತುಗಳು. ಆದೀತು. ಯಾಕಂದ್ರೆ ಅವ್ರು ಹೇಳುವ ಸ್ಥಿತಿ ಇಲ್ಲ. ನೀವಾದ್ರೂ ಹೇಳಿದ್ರೆ ಒಳ್ಳೆ. ನಾನು ಹೇಳುತ್ತೇನೆ, ಹಾ. ಆದ್ರೆ ಕೇಳಿದ ನೀನು ನನ್ನಲ್ಲಿ ಸಿಟ್ಟಾಗಬಾರದು. ಛೇ, ಸಿಟ್ಟಾಗೋದಕ್ಕುಂಟೇನಮ್ಮ. ಯಾಕಂದ್ರೆ ತಂದೆಯವರ ಮಾತನಾಡಿ ಅವಳಿಗಿಂತ ಅವಳಲ್ಲಿ ಹೆಚ್ಚು ಉಂಟು. ಬಾಕಿ ತಗೊಳ್ಳಿ ಬಾಕಿ. ಹೆದರಿಕೆಯಲ್ಲಿ ಹೇಳಿದ್ದಲ್ಲ. ನಿನ್ನ ನಾಲಿಗೆ ಬಿದ್ದೋಳ್ಳಿ ಹೋಗ್ಲಿಕ್ಕೆ. ನೀವು ಸರಿ ಎದ್ದು ಕೂತ್ಕೊಳ್ಳಿ, ಮತ್ತೆ ಮತ್ತೊಬ್ಬರು ಬಿದ್ದೋಗೋದ ಬಗ್ಗೆ ಯೋಚನೆ ಮಾಡಿ. ಗಂಟಲು ಒಡೆದು ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಮಗು ನನ್ನದು ಬಲಮುರಿ ಶಂಕ ಅಲ್ವಾ, ಒಡೆಯುವುದಿಲ್ಲ. ಮಗು ನಿನ್ನ ಅಪ್ಪ 2 ಮಾತು ಕೊಟ್ಟಿದ್ದಾರೆ, ಅಂದ್ರೆ 2 ವರಗಳನ್ನು ನನಗೆ ಕೊಟ್ಟಿದ್ದಾರೆ. ನಿಮ್ಮ ಪಾಲಿ ಹೌದು, ಕೊಟ್ಟದ್ದಾಗಿದೆ. ಹಾ, ಅದನ್ನು ಈಡೇರಿಸಿಯೂ ಆಗಿದೆ. ಹಾ, ಆಗಿದೆ 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 ಆಗಿದೆ. ಆಗಿದೆ. ಅಂದ್ರೆ ಸೂರ್ಯವಂಶಜರ ನಾಲಿಗೆ ಹೊರ ಬಂದ್ರೆ ಮತ್ತೆ ಅದು ಈಡೇರಿದ ಹಾಗೆ. ಹೌದು. ಏನು ಇಲ್ಲ, ತಪ್ಪಿ ಮಾತಾಡಿದರು ಹಾ. ಅದನ್ನ ಆಣೆ ಭಾಷೆ ಪ್ರಮಾಣ ಎನ್ನುವುದಾಗಿ ಸ್ವೀಕರಿಸುವವರು ನಾವು. ಎಂತ ಮಗ ನೀನು. ಹೌದು. ಅಪ್ಪ ಆದ್ರೆ ಸಾಲದು, ಮಗ ಹೇಗೆ ಅಂತ ನೋಡ್ಕೊಳ್ಬೇಕು. ಮಗನೇ, ಸಮಯಕ್ಕೆ ತಕ್ಕ ಹಾಗೆ ಮಾತಾಡ್ಲಿಕ್ಕೆ ನಿನ್ನಲ್ಲಿ ಕಳಿಬೇಕು ಸರವಳ್ಳಿ. ಅದು ಆಗಾಗ ಬಂದು ನಿಮ್ಮೊಟ್ಟಿಗೆ ಸಿಗ್ತೇನಲ್ಲ, ಅದಕ್ಕಾಗಿ ಗೊತ್ತಾದ ನನಗೆ. ಮಗು ಅಮ್ಮ, ಇಲ್ಲಿ ಆ ಮುದುಕರಾದ್ಮೇಲೆ ಹಾಗೆ ಅದು ಹಾಗೆ ಬಿಡಿ. ನಿನಗೂ ಕಡಿಮೆ ಆಗ್ಲಿಲ್ಲ, ನನ್ನಷ್ಟಾಗ್ಲಿಲ್ಲ ಬಿಟ್ರೆ ನಿನಗೂ ಕಡಿಮೆ ಇಲ್ಲ. ನೀವೇ ಹೇಳಿ ಆಯ್ತಲ್ಲ, ಇಷ್ಟು ಮಾತಾಡ್ತೀರಲ್ಲ, ಹೇಳಿ ನೀವೇ ಹೇಳಿ ಆಗಿದ್ರೆ. ಇರ್ಲಿ ಅಮ್ಮ, ಸ್ವಲ್ಪ ನಿಧಾನ. ಕೇಳಬೇಡ ಇರ್ಲಿ, ವಿಚಾರ ಏನು ಅಂತ ತಿಳಿದುಕೊಳ್ಳು. ಮಗು ಅಮ್ಮ, 2 ವರಗಳು. ಹಾ, 1ನೆಯ ವರವಾಗಿ ಹಾ. ಅಯೋಧ್ಯೆಯ ಅಧಿಕಾರ ಹಾ. ಈಗ ನೀನು ಏರುವುದು ಅಂತೇಳೆಲ್ಲ ಆಗಿದೆ ಅಲ್ಲ. ಹೌದು. ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಯಾವುದು? ನನ್ನ ಮಗನಾದಂತ ಭರತನಿಗೆ ಅಯೋಧ್ಯೆಯ ಪಟ್ಟ ಅಂತ ಹೇಳಿದ್ದಾರೆ. ಭರತನಿಗೆ ಕೊಟ್ಟದ್ದಾಗಿದೆ. ಒಳ್ಳೇದಾಯ್ತಮ್ಮ. ಅಲ್ಲ, ನಾನು ಒಳ್ಳೆಯದನ್ನೇ ಹೇಳೋದು. ಹೌದು, ಒಳ್ಳೆ. ನಿಮ್ಮ ಬಾಯಿಂದ ಖಂಡಿತವಾಗಿಯೂ ಕೆಟ್ಟ ಮಾತು ಬರ್ಲಿಕ್ಕಿಲ್ಲ. 2ನೆಯ ವರವಾಗಿ ಹಾ. ಪಟ್ಟಾಭಿಷೇಕಕ್ಕೆ ಸಿದ್ಧನಾದಂತ ನೀನು ಹಾ. ವನವಾಸಕ್ಕೆ ಹೋಗಬೇಕು ಅಂತ ನಿನ್ನ ತಂದೆಯ ಮತ. ಇಷ್ಟೇ ಇಷ್ಟೇ. ಲೇಖನ ನೀಡಿದವ ಈ ಸ್ವಲ್ಪ ಕೆಲಸಕ್ಕೆ. ಲೇಖನ ನೀಡಿದವ ಈ ಸ್ವಲ್ಪ ಕೆಲಸಕ್ಕೆ, ಈ ಸ್ವಲ್ಪ ಕೆಲಸಕ್ಕೆ. ಇದು ಮುಂಚೆಗಳಿಗೆ ಹೇತು ಗುಣಾದೆ, ಇದು
ನನಗೆ ಈ ವಿಚಾರವೇ ತಿಳಿಯುವುದಿಲ್ಲವಾಗಿತ್ತು. ನಾನು ಗೊಂದಲದಲ್ಲಿ ಒಳ ಬೀಳ್ತಿದ್ದೆ. ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಒಂದಿನಿತು ಸಂಕೋಚ ಎನ್ನುವುದಿಲ್ಲದೆ ಹೇಳುವ ಕಾರಣಕ್ಕಾಗಿಯೇ ನಿಮ್ಮನ್ನ ಗುಣಾಢ್ಯ ಎನ್ನುವುದಾಗಿ ಎಲ್ಲವರು ಕರೆದಿದ್ದಾರೆ. ಹೌದು, ಒಳ್ಳೆಯದಾಯ್ತು. ಲೇಸನ ಆಡಿದಿರಿ ನೀವು. ಹೇಳಿದಿರಲ್ಲ, ಇಟ್ಟ ಮುಹೂರ್ತಕ್ಕೆ ಭರತನಿಗೆ ಪಟ್ಟವಾಗಬೇಕು, ಯೋಗ್ಯವಾದ ವಿಚಾರ. ನಾನು ಪಟ್ಟವನ್ನೇರಿದ್ರೇನು, ನನ್ನ ತಮ್ಮ ಪಟ್ಟವನ್ನೇರಿದ್ರೇನು? ನಾವಿಬ್ಬರು ಈ ಕುಲದ ಕುಡಿಗಳೇ ಅಲ್ಲವೇ ಹೇಳಿ? ಇಬ್ಬರು ದಾಶರಥಿಗಳೇ ಅಲ್ವಾ? ಒಂದು ದೃಷ್ಟಿಯಿಂದ ನನಗಿಂತ ಯೋಗ್ಯವಾಗಿ ಆತ ಖಂಡಿತ ಈ ಆಡಳಿತವನ್ನು ನಡೆಸಿಯಾನೆ ಅನ್ನೋ ವಿಶ್ವಾಸ ನನಗಿದೆ. ಮಕ್ಕಳಿಗಿದ್ದ ಬುದ್ಧಿ ಅಪ್ಪನಿಗಿದೆ. ಯಾಕೆಂದ್ರೆ ನನ್ನ ತಮ್ಮ ಆ ಕಾರಣಕ್ಕಾಗಿ ಯೋಗ್ಯವಾದದ್ದು. ಇನ್ನು ನಾನು ಕಾಡಿಗೆ ಹೋಗಬೇಕು, ವನವಾಸದಲ್ಲಿರಬೇಕೆನ್ನುವುದಾಗಿ ಸೂಚಿಸಿದರಲ್ಲ, ಅದಿತ್ತು ತಾಯಿ. ಆದರೆ ಒಂದು ವಿಚಾರ, ಯಾವುದು? ನಿಖರವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಕೇಳ್ತಾ ಇದ್ದೇನೆ, ತಪ್ಪಾಗಿ ಭಾವಿಸಬಾರದು. ನಾನು ಎಷ್ಟು ದಿನ ಅರಣ್ಯವಾಸದಲ್ಲಿ ಇರಬೇಕು, ಅಂದ್ರೆ ಶಾಶ್ವತವಾಗಿ ಅಲ್ಲಿಯೇ ಇರಬೇಕು, ಅಥವಾ ಇಂತಹ ಒಂದು ಅವಧಿ ಎನ್ನುವುದಿದೆಯೇ, ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಯಾಕೆಂದ್ರೆ ನೀವು ಕೇಳಿದ ಈ ವರ, ನೀವು ಆಡಿದ ಆ ಮಾತು, ಒಂದಕ್ಷರ ಒಂದು ವಿಸರ್ಗ ವ್ಯತ್ಯಯವಾಗಕೂಡದು. ಯಾಕೆ? ಸೂರ್ಯ ಅನ್ನುವುದವರು ಕೊಟ್ಟಂತಹ ಮಾತಿಗೆ ಅದು ವ್ಯತ್ಯಯ ಬಂತು ಅಂತಾದ್ರೆ ಕೂಡ ಅದು ನಮ್ಮ ಕುಲಕ್ಕೆ ನಾವು ಮಾಡುವ ಅಪಚಾರವಾಗಿ ಬಿಡುತ್ತೆ. ಮಗು ಆ ಕಾರಣಕ್ಕಾಗಿ ದೀರ್ಘಕಾಲ ನೀನು ಕಾಡಿನಲ್ಲೇ ಉಳಿಯಬೇಕು ಅಂತ ಹೇಳೋದಕ್ಕೆ ನಿನ್ನಮ್ಮ ಕಟುಕಿ ಅಂತ ಮಾಡಿಕೊಂಡೆ. ಖಂಡಿತ ನಿನ್ನನ್ನು ದೀರ್ಘಕಾಲ ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅರೆ ಕ್ಷಣವೂ ನನಗೆ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ನಿನ್ನನ್ನು. ಹೌದು, ಅದು ನಿನ್ನ ಅಪ್ಪ ಹೇಳಿದ ಕಾರಣಕ್ಕೋಸ್ಕರವಾಗಿ ನಾನು ಇಷ್ಟು ಮಾಡ್ತಾ ಇರೋದು. ಸರಿ ಇದೆ. ಕೇವಲ 2 ವರ್ಷಗಳು ಮಾತ್ರ. 2 ಅಂದ್ರೆ 14 ವರ್ಷ. ಅಷ್ಟು ಹೇಳಿದ್ರೆ ಹೆಚ್ಚಾಗುತ್ತದೆ ಅಂತ ನಾನು 2 ಅಂತ ಪಾಲು ಮಾಡಿದ್ದೆ. ತೊಂದರೆ ಇಲ್ಲ. ನಿನಗೆ ಅದು ನೋವಾಗಬಾರ್ದಲ್ಲ ಮಗ, ನನ್ನ ಅರ್ಥಕ್ಕೆ ಉಂಟು ನಿನ್ನಕ್ಕೆ ಹೆಚ್ಚೆ ನಿಮಗೆ ಹತ್ತಬೇಕಾಗುತ್ತದೆ. ಖಂಡಿತ ನಾನು ಹಾಗೆ ಭಾವಿಸಿ ಅಷ್ಟು ವರ್ಷಗಳನ್ನು ಪೂರೈಸಿ ಬಂದರೂ ಬರಬಹುದು. ಅಲ್ಲ, ಅಲ್ಲೇ ಉಳಿದರೂ ಉಳಿಯಬಹುದು, ನನ್ನ ವಿವೇಚನೆಗೆ ಬಿಟ್ಟ ವಿಚಾರ. ಬಂದರೆ ಆಕ್ಷೇಪವಿಲ್ಲ. ಹಾಗೆ ಮಾಡಿ ಬಾರದ ಇದ್ರೂ ಆಕ್ಷೇಪ ಇಲ್ಲ. ಚಾರು ತಂದೆಯ ವಾಕ್ಯ ಈಡೇರಿಸಿದ ಹಾಗೆ. ಇಷ್ಟೇ ಅಪ್ಪ. ಯಾಕಪ್ಪ ಜನಕ ನೀವು ಚಿಂತಿಸಬೇಡಿ, ಕೈಕಾದೇರಿಯ ಮನಸ್ಸಿನ ವ್ರತವನ್ನು ಕಲಿಸಿ ಬರುವುದು. ಕೈಕಾದೇರಿಯ ಮನಸ್ಸಿನ ವ್ರತವನ್ನು ಕಲಿಸಿ ಬರುವೆನು. ಅಪ್ಪ, ಇಷ್ಟೊಂದು ಸಣ್ಣ ವಿಚಾರಕ್ಕಾಗಿ ನೀವು ಚಿಂತಿಸಬೇಕಾದದ್ದಿಲ್ಲ. ನನ್ನ ತಮ್ಮ ಪೀಠವನ್ನೇ ಇರಬೇಕು, ಯೋಗ್ಯವಾದ ವಿಚಾರ, ಖಂಡಿತ ತಪ್ಪೇನಿಲ್ಲ. ಯಾಕೆಂದ್ರೆ ನಮ್ಮ ಕುಲದ ಕುಡಿಯಾದ ಯೋಗ್ಯವಾಗಿ ಆಡಳಿತವನ್ನು ನಡೆಸಿಯಾನು. ನೀವಿಲ್ಲಿಯವರೆಗೆ ಅದರ ಘನತೆಯನ್ನು ಹೇಗೆ ಎತ್ತಿ ಹಿಡಿದರೂ ಅದಕ್ಕೆ ಒಂದಿನಿತು ವ್ಯತ್ಯಯವಾಗದ ಹಾಗೆ ಆಡಳಿತವನ್ನು ನಡೆಸಿಯಾನು ಎನ್ನುವ ವಿಶ್ವಾಸ ನನಗಿದೆ. ಇನ್ನು ನಾನು ವನವಾಸದಲ್ಲಿದ್ದು ಬರಬೇಕು, ಹೋಗಿ ಬರ್ತೇನೆ. ಕೇವಲ 14 ವರ್ಷ, ಎಷ್ಟೋ ಹೀಗೆ ಹೋಗಿ ಹಾಗೆ ಬರ್ತೇನೆ. ಆದ್ರಿಂದಾಗಿ ತಾವು ಚಿಂತೆಗೊಳ್ಳಬಾರದು. ನನ್ನನ್ನು ಸಂಪೂರ್ಣ ಸಂತೋಷದಿಂದ ಪೂರ್ಣ ಮನಸ್ಸಿಂದ ಹರಸಿ ಕಳಿಸಬೇಕು. ನಾನು ಈ ಮಾತನ್ನು, ನೀವು ಕೊಟ್ಟಂತಹ ಮಾತನ್ನು ನಾನು ಉಳಿಸಿಕೊಡ್ತೇನಪ್ಪ, ನಾನು ಉಳಿಸ್ತೇನೆ. ಮಗನೇ, ಸಣ್ಣವ ನೀನೆಂತರಣ್ಯದೋಳು ಇರುವೆಯೋ, ಸಣ್ಣವ ನೀನೆಂತರಣ್ಯದೋಳಿರುವೆಯೋ. ಕಣ್ಣ ನೀರಿಂದ ಚಿನ್ನನ ಅಪ್ಪಿನ ಮುತ್ತಿಸಿ ಚಿನ್ನನ ಅಪ್ಪಿ ಮುತ್ತಿಸಿ ದಶರಥ ಬಲು
ಸಣ್ಣವಾಣಿನೆಂದರಣ್ಯ ತೋಳಿರುವೆಯೋ. ರಾಮ, ಅಪ್ಪ ನಾನು ಮಾಡಿದ ತಪ್ಪಿಗೆ ನನ್ನನ್ನು ಬಂಧಿಸಿ ಸೆರೆಯಲ್ಲಿಟ್ಟು ಅಧಿಕಾರವನ್ನು ಗ್ರಹಿಸಬಹುದಿತ್ತು ಮಗ ನಿನಗೆ. ಆದರೆ ಸಣ್ಣವ ನೀನು ಅಂತ ನಾನು ಹೇಗೆ ಹೇಳಲಿ ನಿನ್ನನ್ನು? ಸಣ್ಣವ ನೀನೆಂತು ಹೇಳಿದೆಯಲ್ಲ ವಿಚಾರವಾದದ ನುಡಿಗಳನ್ನು. ತಮ್ಮನಿಗಾದ್ರೇನು ನನಗಾದ್ರೇನು, ಹೌದು, ಹೋಗುವಲ್ಲಿ ನೀನು ತೀರ್ಮಾನವೇ ಮಾಡಿದ್ದಿ ಅಂತಾದರೆ ನಿನ್ನ ಅಪ್ಪನಾಗಿ ನಾನೊಂದು ಮಾತು ಕೇಳ್ತೇನೆ ಮಗ. ಏನು? ನನ್ನ ಕೊನೆಯ ಆಶೆ ಇದು. ಹೇಳಪ್ಪ. ನಿನ್ನೆಯಿಂದ ಉಪವಾಸದಲ್ಲಿದ್ದೀಯಾ ನೀನು. ಹೌದು. ನಾನು ನೀನು ಉಳ್ಳಿಲ್ಲ ಎನ್ನುವ ಕಾರಣಕ್ಕೆ ಉಣ್ಣದೇ ಇದ್ದೇನೆ ಮಗ. ಛೇ, ಒಂದು ತುತ್ತು ನಾವು ಜೊತೆಯಾಗಿ ಕುಳಿತು ಉಂಡ ಮೇಲೆ ಹಾಲನ್ನವನ್ನು ಇದೇ ಕೈಗಳಿಂದ ತೆಗೆದು ನಿನ್ನ ಬಾಯಿಗೆ ಒಂದು ತುತ್ತು ನಾನು ಕೊಡುವುದಕ್ಕೆ ಅವಕಾಶ ಕೊಡ್ತೀಯೇನೋ? ಯಾರು? ಆಗುವುದಿಲ್ಲ, ನಾನು ಆಗುವುದಿಲ್ಲ. ಅವಕಾಶವನ್ನು ಕೊಡಬೇಕು. ಆಗುವುದಿಲ್ಲ. ಹೇಗೆ ಉಪವಾಸವಿದ್ದು ಸಿಂಹಾಸನ ಏರೋದಕ್ಕೆ ಹೊರಟನೋ, ವನವಾಸವು ವ್ರತ, ಉಪವಾಸ ಇದ್ದು ಹೋಗಬೇಕು. ಸರಿ. ಅಣ್ಣ ಭರತನ ಅಣ್ಣ ಉಣ್ಣೋದಕ್ಕಾಗುದಿಲ್ಲ. ಅಪ್ಪ, ನೀವು ಆಸೆಯನ್ನು ವ್ಯಕ್ತಪಡಿಸಬಾರದು. ಯಾಕೆ? ತಾಯಿಯವರು ತಮ್ಮಲ್ಲಿ ಆ ಮಾತನ್ನು ಈಡೇರಿಸಬೇಕೆನ್ನುವುದಾಗಿ ಕೇಳಿದ್ದಾರೆ. ಮರುಕ್ಷಣದಲ್ಲಿ ಅದಕ್ಕೆ ನಾವು ಒಪ್ಪಿ ಸಿದ್ಧರಾಗಿ ಹೊರಟು ನಿಂತವರು. ಆ ನಂತರದಲ್ಲಿ ಮತ್ತೆ ಇಲ್ಲಿ ಆಹಾರವನ್ನು ಪಾನೀಯವನ್ನು ನಾನು ಸ್ವೀಕರಿಸುವಂತಿಲ್ಲ. ಅಷ್ಟೇ ಅಲ್ಲ, ಮನುಷ್ಯನ ಮನಸ್ಸೆನ್ನುವುದು ಮರ್ಕಟದಂತೆ ಬಲ್ಲವರಾಡಿದ ಮಾತಿದು. ಎಲ್ಲಿಯಾದರೂ ಒಂದು ತುತ್ತು ಅನ್ನವನ್ನು ಉಣ್ಣುವುದಕ್ಕಾಗಿ ನಿಮ್ಮ ಜೊತೆಯಲ್ಲಿ ನಾನು ಕುಳಿತೆ ಅಂತಾದರೆ ಆ ವ್ಯಾಮೋಹದ ಸಂಕಲೆಗೆ ಮತ್ತೆ ನಾನು ಒಳಗಾಗುವ ಸಾಧ್ಯತೆ ಇದೆ. ಮತ್ತೆ ಮನಸ್ಸು ಬದಲಾಗಿ ಬಿಟ್ರೆ, ಅಲ್ಲ ಪರಿಸ್ಥಿತಿ ಯಾವುದೋ ತಿರುವನ್ನು ಪಡೆದುಕೊಂಡ್ರೆ, ಯಾಕಪ್ಪ ಆ ಮಾತನ್ನು ಈಡೇರಿಸುವಲ್ಲಿ ಒಂದಿತ್ತು ಅತ್ತಿತ್ತ ಅಲುಗಾಡಲು ನೇರವಾದ ದೃಷ್ಟಿಯಿಂದ ಆ ಕಾರ್ಯದಲ್ಲಿ ಮುನ್ನುಗ್ಗಬೇಕು. ಹಾದೇತು ಮಗ. ಹಂಗಿನ ಅನ್ನ ನಮಗೆಲ್ಲ ಬಂಧನವೇ. ಹೌದು. ಉಪವಾಸ ನೀನು ಹೊರಡ್ತಿ ಅಂತಾದರೆ ಅಯೋಧ್ಯೆಯಲ್ಲಿ ನೀನು ಮತ್ತೆ ಬರುವಲ್ಲಿವರೆಗೆ ದಶರಥನು ಉಣ್ಣುವುದಿಲ್ಲ ಮಗ. ಹಾಗೆ ಹೇಳಬಾರ್ದಪ್ಪ, ಹಾಗೆ ಹೇಳಬಾರ್ದು. ಬೇಡ. ಯಾಕೆ? ಯಾಕಪ್ಪ? ಯೋಚನೆ ಮಾಡಿ. ನಾನು ಅರಣ್ಯದಲ್ಲಿ ಹೇಗೆ ಕಾಲವನ್ನು ಕಳೆದೇನು? ನಾನಿನ್ನೂ ಸಣ್ಣವ, ಅದು ನಿಮಗೆ ಅಂತ ಅಲ್ಲ. ಮಕ್ಕಳು ಎದೆ ಎತ್ತರಕ್ಕೆ ಬೆಳೆದು ನಿಂತರೂ ತಂದೆ ತಾಯಿಗಳಿಗೆ ಮಕ್ಕಳು ಚಿಕ್ಕವರಾಗಿಯೇ ಕಾಣಿಸುವುದು ಸಹಜ, ಅದು ಲೋಕ ನಿಯಮ. ನಾವಿಂದು ಬೆಳೆದವರಿದ್ದೇವೆ. ಹೆಚ್ಚೇನು, ಕಾಡಿನ ಪರಿಚಯವೇ ಇಲ್ಲದ ಒಬ್ಬ ಕಾಡಿನ ಕುರಿತಾಗಿ ಭಯವನ್ನು ಪಡಬಹುದು. ಕಾಡಿನ ಅನುಭವ ನನ್ನ ಪಾಲಿಗಿದೆ. ವಿಶ್ವಾಮಿತ್ರರು ವಶಿಷ್ಠದಂತವರ ಶಿಷ್ಯ ನಾನು. ನನಗದು ಗೊತ್ತಿದೆ. ನನ್ನ ಮಗ ಅದನ್ನು ಮಾಡಿಯಾನು. ಕಾಡಿನಲ್ಲಿ ರಕ್ಕಸರ ಭಯ ನನಗಿಲ್ಲ. ತಾಟಿಕ ಸ್ವಭಾವನಂತವರನ್ನು ವರಿಸಿದಂತ ನಮಗೆ ರಕ್ಕಸರ ಭಯವಿದೆ ಹೇಳು? ಯಾವ ಭಯವೂ ಇಲ್ಲದೆ ಸುಲಲಿತವಾಗಿ ವನವಾಸದ ಅವಧಿಯನ್ನು ನಾನು ಪೂರೈಸಿ ಬರುವನಿದ್ದೇನೆ. 14 ವರ್ಷ ಕಳೆದ ಮೇಲೆ ಆ ದೈವ ನಿನ್ನನ್ನು ನೋಡುವುದಕ್ಕೆ ನನಗೆ ಒಂದು ಯೋಗವನ್ನು ಕೊಟ್ಟಿತು ಅಂತಾದರೆ ಖಂಡಿತ ಈಡೇರಿಸುತ್ತದೆ ಎನ್ನುವ ವಿಶ್ವಾಸದಲ್ಲೇ ನೀವು ಕಾಲವನ್ನು ಕಳೆಯಬೇಕಪ್ಪ. ನನಗೆ ಇನ್ನು ಅನ್ನ, ನನಗಿನ್ನು ಬದುಕು, ನನಗಿನ್ನು ಉಸಿರು, ನನ್ನ ಜೀವನದ ಶೇಷಾಯುಷ್ಯ ರಾಮನಾಮ ವ್ಯಾಕರಣ, ರಾಮನಾಮ ವ್ಯಾಕರಣ, ರಾಮನಾಮ ವ್ಯಾಕರಣ. ನಾನು ಕೊನೆಯದಾಗಿ ಹೇಳುವುದಿಷ್ಟೇ, ನೀವು ಯೋಚಿಸಿದಂತೆ ಕಾರ್ಯ ಈಡೇರಲಿಲ್ಲ. ರಾಮ ಕಾಡಿಗೆ ಹೋದ ಎನ್ನುವ ಕಾರಣಕ್ಕಾಗಿ ನೀವು ಚಿಂತಿಸಕೂಡದು. ಅಷ್ಟೇ ಅಲ್ಲ, ಕ್ಷಣ ಕ್ಷಣಕ್ಕೂ ವ್ಯಗ್ರರಾಗಕೂಡದು. ತಾಯಿಯ ಮೇಲೆ ಇಲ್ಲ ಸಲ್ಲದ ಕೆಡನುಡಿಯನ್ನು ಆಡಬಾರದಪ್ಪ. ಇದು ನನ್ನ ವಿನಮ್ರ ಪ್ರಾರ್ಥನೆ. ಅಷ್ಟೇ ಅಲ್ಲ, ನಿಮ್ಮ ಮಾತನ್ನು ಈಡೇರಿಸುವುದಕ್ಕಾಗಿ ಹೊರಟು ನಿಂತ ಈ ರಾಮನ ಸಂಕಲ್ಪ ದೃಢವಾಗಿ ಯಶಸ್ವಿಯಾಗಿ ಪೂರೈಸಲಿ ಎನ್ನುವುದಾಗಿ ಒಂದು ಆಶೀರ್ವಾದವನ್ನು ಮಾಡಿ ಹೋಗಿ ಬರ್ತೀವಿ. ಅವರ ಪರವಾಗಿ ನಾನು ಆಶೀರ್ವಾದ ಮಾಡ್ತೇನೆ. ಅಪ್ಪನ ಮಾತು ಹೇಳಿದ್ರೆ ನಮ್ಮ ಆಶೀರ್ವಾದ ತಮ್ಮಲ್ಲಿಯೂ ಒಂದು ಕೋರಿಕೆ. ಏನಪ್ಪ? ನಾನು ಬರುವಲ್ಲಿಯವರೆಗೆ ಅಪ್ಪನಿಗೆ ಯಾವ ತೊಂದರೆಯೂ ಆಗದ ಹಾಗೆ ಅವರನ್ನ ಜಾಗ್ರತೆ ನೋಡಿಕೊಳ್ಳಬೇಕು. ಸಿಂಹಾಸನ ಏರುವುದು ತಡ, ಹಾ. ಮತ್ತೆ ಎಲ್ಲ ಸುಲಲಿತ ಎಲ್ಲವನ್ನ ಹೌದಮ್ಮ ನೋಡಿಕೊಳ್ಳಬೇಕು ಅಂತ ಪ್ರಾರ್ಥಿಸ್ತೇನೆ. ಹಾಗಿದ್ರೆ ನಾನು ಸಿದ್ಧತೆಯನ್ನು ಮಾಡಿ ನಿನಗೆ ಬೇಕಾದ ವ್ಯವಸ್ಥೆ ನಾನು ಹೋಗಿ ಬರ್ತೇನೆ. ಹೋಗಿ ಬಾ.